ಸೊ ಫೈನಲಿ ಡನ್ ವಿತ್ ಪೊಲ್ಯೂಷನ್ ಟೆಸ್ಟ್ ಸ್ನೇಹಿತರೆ. ಇನ್ನು ಪೊಲೀಸವರು ಹಿಡಿದ್ರೆ ಏನು ಮಾಡಲ್ಲ. ವಿ ಹ್ಯಾವ್ ಎಂಟರ್ಡ್ ಮಲ್ಪೆ ಬೀಚ್. ಇಲ್ಲಿ ಇದ್ದಾರಲ್ಲ. ಹಾಯ್ ಅಮ್ಮ. Hello ಎಲ್ರಿಗೂ ನಮಸ್ಕಾರ. ಹೋಪ್ ಯು ಗೈಸ್ ಆಲ್ ಆರ್ ಫೈನ್. ದಿಸ್ ಇಸ್ ದ K99 ಫ್ರಮ್ ಮ್ಯಾಂಗಲೂರು. ಸೊ ಲೇಡೀಸ್ ಆ್ಯಂಡ್ ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವಾಗ ನಾವು ಉಡುಪಿ ಹೋಗ್ತಿದ್ದೇನೆ. ಯಾಕಂದರೆ ಒಂದು ಸಣ್ಣ ಇವೆಂಟ್ ಇದೆ, ಹಾಗೆ ಹೋಗ್ತಿದ್ದೇನೆ. ಆ್ಯಂಡ್ ಇದು ನಿನ್ನೆ ನೈಟ್ ಮಳೆ ಬಂದಿದೆ ಸ್ನೇಹಿತರೆ. ಸ್ವಲ್ಪ ಇವಾಗ ತಂಪಾಗಿದೆ, ಕೋಲ್ಡ್ ಇದೆ. ಅಷ್ಟೇನು ಕೋಲ್ಡ್ ಇಲ್ಲ, ಬಟ್ ಕೋಲ್ಡ್ ಇದೆ. ಆ್ಯಂಡ್ ಈ ಹುಡಿ ಇದೆ ನೋಡಿ, ಹುಡಿ ಒಂದು ಮಾಡಿಸಬೇಕು. ನಮ್ಮದು ಇಲ್ಲಿ ಲೋಗೋ ಬಂದು K99 ಲೋಗೋ ಬಂದು ಸ್ಟಿಕ್ಕರ್ ಇದೆ ನೋಡಿ, ಆ ಸ್ಟಿಕ್ಕರ್ ಇಲ್ಲಿ ಲೋಗೋ ಬಂದು ಮತ್ತೆ ಹಿಂದಿನ ಒಂದು ಯೂಟ್ಯೂಬ್ ಲೋಗೋ ಮಾಡಿ ಹಾಗೆ ಏನಾದರೂ ಡಿಸೈನ್ ಮಾಡಬೇಕು. ರೆಡಿ ಮಾಡಲಿಲ್ಲ, ಯಾಕಂದರೆ ನೆಕ್ಸ್ಟ್ ಯಾವುದಾದ್ರೂ ಇವೆಂಟ್ ಇದ್ದರೆ ಅದನ್ನು ಹಾಕೊಂಡೋದ್ರೆ ಯು ಕ್ಯಾನ್ ರೆಕಗ್ನೈಸ್ ಮೀ. ಹಾಗೆ ಬಂದು ಮಾತಾಡ್ಬೋದು ನನ್ನ ಹತ್ರ. ಇವಾಗ ಮೊದಲು ಪಡುಬಿದ್ರೆ ಹೋಗಬೇಕು. ಪಡುಬಿದ್ರೆ ನಮ್ಮ ನಿಖಿಲ್ ಬೈ ಸಿಗ್ತಾರೆ. ನಿಖಿಲ್ ಬೈ ಸಿಕ್ಕಾದ್ಮೇಲೆ ಉಡುಪಿ. ಮೊದಲು ಫ್ಯೂಲ್ ಅಪ್ ಮಾಡೋಣ ಬನ್ನಿ, ನಿಮಗೆ ಗೋಪುರದಲ್ಲಿ ಸಿಗ್ತೇನೆ. ನೋಡಿ ನಮ್ಮ ಬಾವಯ್ಯ ಕೋಲ್ಡ್ ಸ್ಟಾರ್ಟ್ ಮಾಡ್ತಿದ್ದಾರೆ ಬೈಕನ್ನು. ನೋಡಿ ನೋಡಿ ದೀಕ್ಷಿ ಇಲ್ಲಿ ನೋಡ್ತಿದ್ದಾಳೆ ಬಾಬಾಯನ್ನ, ಇವನೇನು ಮಾಡೋದಪ್ಪ ಅಂತ. ಫುಲ್ ಕೆಸರಾಗಿದೆ ಬೈಕು, ವಾಶ್ ಮಾಡಿಲ್ಲ, ಇನ್ನೂ ವಾಶ್ ಮಾಡಬೇಕು. ಆ್ಯಂಡ್ ಮೊನ್ನೆ ನಿಮಗೆ ತೋರಿಸ್ತೀನಲ್ಲ, ಇದು ಸ್ವಲ್ಪ ಫಿಟ್ಟಿಂಗ್ ನೋಡಿ ಅಂತ ಹೊರಗೆ ಬಂದಿದೆ. ಈ ಸೈಡ್ ನೋಡಿ, ಇದು ಒಳಗಿದೆ, ಇದು ಹೊರಗಿದೆ. ಸೊ ಡಿಫ್ರೆನ್ಸಸ್. ಮಿರರ್ ಫುಲ್ಲು ಧೂಳು ಹಿಡಿದೋಗಿದೆ, ಕ್ಲೀನ್ ಮಾಡಬೇಕು, ಟೈಮ್ ಇಲ್ಲ ಕ್ಲೀನ್ ಮಾಡಲಿಕ್ಕೆ. ಹಾಗೆ ಹೋಗೋಣ, ನಿಮಗೆ ಡೈರೆಕ್ಟ್ ಅಲ್ಲಿ ಸಿಗ್ತಾನೆ, ಹೈವೇಯಲ್ಲಿ ಮಾತಾಡ್ಕೊಂಡು ಹೋಗೋಣ. ಮೊದಲು ಫ್ಯೂಲ್ ಅಪ್ ಮಾಡಬೇಕು. ಈಗ ಯಾಕ್ರೋ ರಾಂಗ್ ಸೈಡ್ ಎಲ್ಲ ಬರ್ತೀರಾ ನೀವು? ನೋಡಿ ನೋಡಿ ಇಲ್ಲಿ ನೋಡಿ, ಇವ್ರಿಗೆ ಒಂದು ಅಲ್ಲಿ ಮುಂದೆ ಹೋಗಿ ಯೂಟರ್ನ್ ಅಂತ ತೆಗೆದ್ರೆ ಏನು ಪ್ರಾಬ್ಲಮ್? ಸುಮ್ಮನೆ ಹಾಗೆ ಮಾಡಿಕೊಂಡು ಆಕ್ಸಿಡೆಂಟ್ ಎಲ್ಲ ಜಾಸ್ತಿ ಸೀನ್. ಈ ಮಾನ್ಸೂನ್ ಇದೆಯಲ್ಲ, ಮಾಡಲೇಬೇಕು ಏನಾದರೂ ಮಾಡಿ. ಬಿಕಾಸ್ ಲಾಸ್ಟ್ ಟೈಮ್ ಮಾನ್ಸೂನ್ ಏನು ಕೂಡ ಮಾಡಲಿಲ್ಲ. ಸೊ ಈ ಮಾನ್ಸೂನ್ ಸ್ಟೇಟೆಡ್ ಗೈಸ್, ಕ್ರೇಜಿ ಕಾಂಟೆಂಟ್ಸ್ ಬರಲಿಕ್ಕಿದೆ ಈ ಮಾನ್ಸೂನ್. ವೇಟಿಂಗ್ ಫಾರ್ ಮಾನ್ಸೂನ್ ಸೀಸನ್ ಬ್ರೋ. ಮಳೆಗಾಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಸ್ಟಾರ್ಟ್ ಆದಮೇಲೆ ಇದೆಯಲ್ಲ ಕಾಂಟೆಂಟೇ ಕಾಂಟೆಂಟ್. ಸೊ ಪಡುಬಿದ್ರಿ ರೀಚ್ ಆದ್ವಿ. ಇವಾಗ ಅವರಿಗೆ ಕಾಲ್ ಮಾಡಬೇಕು, ನಮ್ಮ ನಿಖಿಲ್ ಬೈಕ್ ಅವರ ಮನೆ ಇಲ್ಲಿ ಒಂದು ಒಳಗೆ ರೂಟ್ ಇದೆ ನೋಡಿ, ಆ ಸೈಡ್ ರೈಟ್ ಸೈಡಲ್ಲಿ ಅಲ್ಲಿ ಆಟೋ ಸ್ಟ್ಯಾಂಡ್ ಇದೆ ನೋಡಿ, ಅಲ್ಲಿ ಒಂದು ಸೈಡಲ್ಲಿ ರೋಡ್ ಇದೆ. ಚೆಕ್ಔಟ್ ಗೈಸ್, ನಮ್ಮ ನಿಖಿಲ್ ಬೈನ ಗಾಡಿ ಇಲ್ಲಿದೆ ನೋಡಿ. ನಮ್ಮ ನಿಖಿಲ್ ಬೈ ಫ್ಲ್ಯಾಟಲ್ಲಿ ಇದ್ದೇನೆ, ಅವರೀಗ ಕೆಳಗೆ ಬರ್ತಾರಂತೆ, ನೋಡೋಣ. ಇಲ್ಲಿದೆ ನೋಡಿ ಬೈಕ್ ಫುಲ್ ಕೆಸರಾಗಿದೆ, ಮಳೆಯಲ್ಲಿ ತಗೊಂಡೋಗಿ ಇರಬೇಕು ಅವರು. ಹಾಗೆ ಕೆಳಗೆ ಬರ್ತೀರಂತೆ. ದೇಖೋ ಹೂ ಇಸ್ ಹಿಯರ್. ಹಿ ವಾಂಟ್ಸ್ ಕಾಂಟೆಂಟ್ ಫ್ರಮ್ ಮೀ, ಸೊ ಹಿ ಇಸ್ ಹಿಯರ್. ಯೆಸ್. ಹಾಯ್. ವಾಟ್ಸ್ ಅಪ್? ನಮ್ಮ ನಿಖಿಲ್ ಬೈ who caught by police. Today we are going for QC. We have to go. We'll get more content. Let's go. ಇಲ್ಲದ್ರೆ ಉಡುಪಿಯಲ್ಲಿ ಇನ್ನೊಂದು ಪೊಲೀಸ್ ಇದ್ರೆ ಇನ್ನೊಂದು ಕಾಂಟೆಂಟ್ ಆಗ್ತದೆ. ಮೊನ್ನೆ ಬ್ಲಾಗ್ ಯಾರೆಲ್ಲ ನೋಡಿಲ್ಲ, ಸೈಡಲ್ಲಿ ಐ ಕಾರ್ಡ್ ಬರ್ತಿರೋದು ನೋಡಿ, ಚೆಕ್ಔಟ್. ನಮ್ಮ ಪೊಲೀಸ್ ಹಿಡ್ತದ್ದು ನಮ್ಮ ನಿಖಿಲ್ ಬೈ ಅನ್ನ. ಹೊರಡೋಣ ಈಗ. ಸೊ ಇವಾಗ ಹೊರಡೋಣ. ನಮ್ಮ ನಿಖಿಲ್ ಬೈ ಅವರ ಬೈಕ್ ಪೊಲ್ಯೂಷನ್ ಎಕ್ಸ್ಪೈರ್ ಆಗಿದೆಯಲ್ಲ, ಹಾಗೆ ಹೋಗ್ತದೆ ಪೊಲ್ಯೂಷನ್ ಮಾಡಲಿಕ್ಕೆ. ಮೊನ್ನೆ ಪೊಲೀಸ್ ಹಿಡಿದಾರೆ, ಹಾಗೆ ಇವತ್ತು ಪೊಲ್ಯೂಷನ್ ಮಾಡಬೇಕು. ಪೊಲ್ಯೂಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ಪೊಲ್ಯೂಷನ್ ಇದೆಯಾ ನಂಗೆ ಗೊತ್ತಿಲ್ಲ, ಇದೆಯಾ ಇಲ್ವಾ ಅಂತ. ಸಾರಿ, ಫ್ಯೂಲ್ ಅಪ್ ಮಾಡಲಿಕ್ಕೆ. ಹಾಂ, ಪೊಲ್ಯೂಷನ್ ಕೂಡ ಇದೆಯಲ್ವ ಇಲ್ಲಿ. So I have done that, you see? Yeah. The only thing is I don't see the number, so it's not my fault, okay?
ಸೊ ಫೈನಲಿ ಡನ್ ವಿತ್ ಪೊಲ್ಯೂಷನ್ ಟೆಸ್ಟ್ ಸ್ನೇಹಿತರೆ. ಇನ್ನು ಪೊಲೀಸವರು ಹಿಡಿದ್ರೆ ಏನು ಮಾಡಲ್ಲ. 65 ರುಪೀಸ್ ಪೇಪರ್ ಅಷ್ಟೇ. ಮೊನ್ನೆ 500 ರುಪೀಸ್ ಫೈನ್ ಬಿತ್ತು. ಸೊ ಡಿಫೆನ್ಸಸ್ ಗೊತ್ತಾಯ್ತಲ್ಲ. ನಾನು ಎಲ್ಲ ವ್ಲಾಗಲ್ಲಿ ಹೇಳ್ತಿರ್ತೀನಿ ಪೊಲ್ಯೂಷನ್ ಮಾಡ್ತಾ ಇರಿ, ಪೊಲ್ಯೂಷನ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ. ಯಾಕಂದರೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ದರೆ ಪೊಲೀಸವರಿಗೆ ಏನು ಕೂಡ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ಫಾರ್ ಎಕ್ಸಾಂಪಲ್ ಇದೆ ನೋಡಿ, 65 ರುಪೀಸ್ ಪೊಲ್ಯೂಷನ್ ಟೆಸ್ಟ್, 500 ರುಪೀಸ್ ಫೈನ್. ಎಷ್ಟು ಡಬಲ್ ರೇಟ್ ಸ್ನೇಹಿತರೆ. ಹಾಗೆ ಪೊಲ್ಯೂಷನ್ ಇನ್ಸೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇಟ್ಕೊಳ್ಳಿ. ನಿಮಗೆ ಕಷ್ಟ ಮತ್ತೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇಲ್ಲದೇ ಇದ್ದರೆ. ಅರ್ಥ ಆಯ್ತಲ್ವಾ? ನಮ್ಮ ಈಗ ನಿಖಿಲ್ ಭಾಯ್ ಈಗ ಪೆಟ್ರೋಲ್ ರಿಫಿಲ್ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿಂದ ಹೊರಡೋಣ ಪೆಟ್ರೋಲ್ ರಿಫಿಲ್ ಆದಮೇಲೆ. ನಮ್ಮ ನಿಖಿಲ್ ಭಾಯ್ದು ಪೊಲ್ಯೂಷನ್ ಟೆಸ್ಟ್ ಆಯಿತು, ರಿಫಿಲ್ ಮಾಡಿ ಆಯಿತು. ಇವಾಗ ಹೊರಡ್ತಿದ್ದೇವೆ ಮಲ್ಪೆ ಬೀಚ್. ಇಬ್ಬರು ಲೇಡಿ ರೈಡರ್ಸ್ ರೈಟ್? ಯಾ, ಇಬ್ಬರು ಫೀಮೇಲ್ ರೈಡರ್ಸ್. ಬೋತ್ ಆರ್ ಸೇಮ್ ಬ್ರೋ, ಲೇಡಿ ಆ್ಯಂಡ್ ಫೀಮೇಲ್. ಫೀಮೇಲ್ ರೈಡರ್ಸ್ ಬರ್ತಿದ್ದಾರೆ. ಅವರು ಬ್ಯಾಂಗ್ಳೂರಿಂದ ಬರ್ತಿದ್ದಾರೆ. ನಾನು ಹೇಳಿದರೆ ನಿಮಗೆ ಅರ್ಥ ಆಗಲ್ಲ, ತೋರಿಸಿದ್ರೆ ಅರ್ಥ ಆಗುತ್ತೆ. ಬನ್ನಿ ಹೋಗೋಣ. ಹೀಗೆ ಇಷ್ಟು ಸ್ಪೀಡ್, ಇಷ್ಟು ಮೆಲ್ಲ ಕ್ರೂಸ್ ಮಾಡ್ತಾ ಹೋಗಲಿಕ್ಕೆ ಸಖತ್ ಸೂಪರ್ ಫ್ಯೂಲ್ ಆಗುತ್ತೆ. ಆಕ್ಸಿಲೇಟರ್ ಲಾಕ್ ಮಾಡಿದ್ದೇನೆ, ಹೋಗ್ತಾ ಇರುತ್ತೆ ಅದರಷ್ಟಿಗೆ ಕ್ರೇಜಿ. ಹೀಗೆ ಆರಾಮ್ಸೆ ಕೂತ್ಕೊಂಡು ನೇಚರ್ ಎಂಜಾಯ್ ಮಾಡ್ತಾ ಹೋಗುತ್ತೆ. ಇನ್ನು ರೈನಿ ಮಾನ್ಸೂನ್ ರೈಡ್ ಎಲ್ಲ ಸೂಪರ್ ಸಖತ್ತಾಗಿರುತ್ತೆ ಹೋಗ್ಲಿಕ್ಕೆ. We have entered ಮಲ್ಪೆ ರೂಟ್ ಗಾಯ್ಸ್. ಇನ್ನು ಅಷ್ಟೇನು ದೂರ ಇಲ್ಲ, ಸ್ವಲ್ಪ ಹತ್ರವೇ ಇದೆ. ಹತ್ರ ಆಗ್ತಾ ಇದ್ದೇವೆ ಮಲ್ಪೆ ಬೀಚ್ಗೆ. ಈ ಮುಂದೆ ಶೀಟ್ ಇದೆಯಲ್ಲ, ಹಿಂದೆ ಬಿದ್ದು ಹೇಗಿರ್ಬೋದು ಸೀನ್. ಸೀದಾ ನನ್ನ ಟಯರಿಗೆ ಹೊಡೆಯುತ್ತದೆ. ಮೇಲಿಂದ ಅದು ಕೂಡ ಇದೆ ನೋಡಿ ಅಂತೆ. ನೀವು ಫಿಶ್ ಏನು ತಿಂತೀರಲ್ವಾ, ಫಿಶನ್ನು ತಗೊಂಡು ಬರೋದು ಇವರೇ. ಸ್ವಲ್ಪ ವೀಡಿಯೋ ತೆಗಿವ ಇಲ್ಲಿಂದ. ಎಸೆದ್ರೆ ಒಂದು ಥೋಡ ಪೀಚೆ. ಅದು ನೋಡಿ ಮೀನು ತೆಗಿತಿದ್ದಾರೆ, ನೆಟ್ಟನ್ನು ಎಳಿತಿದ್ದಾರೆ ನೋಡಿ ಅಂತೆ. ಮೀನು ಹಿಡಿದು ಇವಾಗ ಅನ್ಲೋಡ್ ಮಾಡ್ತಿದ್ದಾರೆ. ಹೋಗೋಣ. ಅವರು ಬಂದ್ರಂತೆ ಇಬ್ಬರು ಫೀಮೇಲ್ ರೈಡರ್ಸ್. ಹೀಗೇನೆ ಒಂದು ವೀಡಿಯೋ ತೆಗಲಿಕ್ಕೆ ಒಂದದ್ದು. ಆ್ಯಕ್ಚುಲಿ ಇವರ ಕೆಲಸ ತುಂಬ ಕಷ್ಟ. ಯಾಕಂದರೆ ನೈಟ್ ಎಲ್ಲ ಹೋಗ್ತಾರೆ, 4-5 ಡೇಸ್ ಆದಮೇಲೆ ಬರೋದು ವಾಪಸ್ ಮನೆಗೆ. ರಿವರ್ ಮಿಡ್ಲಿಗೆ ಹೋಗಿ ಫಿಶಿಂಗ್ ಮಾಡಿ ಬರ್ತಾರೆ. ಹಾಗೆ ಸೀನ್ಸ್. Check out guys, we have entered ಮಲ್ಪೆ ಬೀಚ್. ಇವಾಗ ಇಲ್ಲಿ 20 ರುಪೀಸ್ ಕೊಡಲಿಕ್ಕೆ ಇದೆಯಾ ಇಲ್ಲೋ ಗೊತ್ತಿಲ್ಲ. ಓ, 2 ವೀಲರ್ಗಿಲ್ಲ. ಯಾವಾಗದಿಂದಪ್ಪ? ಮೊದಲು 20 ರುಪೀಸ್ ಕೊಟ್ಟು ಬರಲಿಕ್ಕಿತ್ತು. ಮೇ ಬಿ ಬೈಕ್ಗಳಿಗೆ 10, ಕಾರಿಗೆ 20. ಇಲ್ಲಿ ಇದ್ದಾರಲ್ಲ, ಕ್ರಾಸ್ ಮಾಡ್ತಾ ಬಂದಿದ್ದಾರೆ. ಇವಾಗ ಮುಂದಿಂದೊಂದು ಬೀಚ್ ಇದೆ, ಅಲ್ಲಿ ಹೋಗ್ತಿದ್ದೇವೆ. ಬಂದರು ನೋಡಿ ಇಬ್ಬರು ಫೀಮೇಲ್ ರೈಡರ್ಸ್, ಇಬ್ಬರು ಕೂಡ ಬ್ಯಾಂಗ್ಳೂರಿಂದ. ಕ್ರೇಜಿ ಬ್ರೋ, ಲೈನಲ್ಲಿ ಹೋಗುವಾಗ ತುಂಬ ಚೆಂದ ಕಾಣ್ತದೆ ಬೈಕ್. ಒಂದು ಸ್ವಲ್ಪ ಫೋಟೋ ತೆಗೆದು ಇವಾಗ ಮುಂದೆ ಒಂದು ಇದೆ ಅಂತೆ, ಅವರು ಇದ್ದಾರೆ ನೋಡಿ. ಇವಾಗ ಪರಿಚಯ ಆದದ್ದವರದ್ದು, ಅವರು ಕರ್ಕೊಂಡು ಹೋಗ್ತಿದ್ದಾರೆ ಒಂದು ಪ್ಲೇಸಿಗೆ. ನೋಡೋಣ ಹೇಗಿದೆ ಅಂತ. ಗೋವಾ ಬಂದಾಗಿಲ್ವಾ, ಆಚೆ ಈಚೆ ಮರ ನೋಡಂತೆ, ಸೇಮ್ ಗೋವಾ ಸೀನ್ ಆಗಿಲ್ವಾ ನೋಡಲಿಕ್ಕೆ? ಸ್ವಲ್ಪ ಅಷ್ಟೇನಿಲ್ಲ.
ಇಲ್ಲಿ ನೋಡಿ ಇದು ಸೇಮ್ ನಮ್ಮ ಮರ್ವಂತ ಇದೆಯಲ್ವಾ ಹಾಗೆಲ್ವಾ. ಆ್ಯಕ್ಚುಲಿ ಇಲ್ಲಿ ಒಂದು ಡ್ರೋನ್ ಶಾಟ್ ತೆಗೆದಿದ್ರೆ ಸೈಕ್ ಬರುತ್ತೆ ಬ್ರೋ, ಸೀರಿಯಸ್ಲಿ. ಈ ಮಳೆಗಾಲದಲ್ಲಿ ಮಳೆ ಬರುವಾಗ ಬೇವ್ಸ್ ಎಲ್ಲ ಜಾಸ್ತಿ ಬರುತ್ತೆ ಅಲ್ವಾ, ಅದಕ್ಕೆ ಈ ಕಲ್ಲು ಹಾಕಿದ್ದು. ಈ ಕಲ್ಲಿದ್ರೆ ಸ್ವಲ್ಪ ತಡೆಯುತ್ತೆ ಹಾಗೆ. ಈ ಭಾರತಾಂಬೆಯ ಕುಡಿಗಳು ನೀವು ಮೂಲೆ ಮೂಲೆಗಳು ಕೊಲೆಗಳ ಬೀಡು ಯಾವ ಬಣ್ಣ ಎಷ್ಟು ಹಣವೆಂದು ನೋಡದ ತಾಯಿಯ ನೋಡ್ತೀಯ ನೀನು. ಎಲ್ಲೊಂದು ಕಮ್ಮಿನ ಶ್ರಮವಿಲ್ಲದ ಸಾಧನೆ ಆಗೈತಾ? ಆದ್ರೂ ಬೆವರು ಸುರಿಸಿ ದುಡಿಯುವಂತ ಜನರಿಗೆ ಇಲ್ಲೇನು ಬೆಲೆ ಆಯ್ತಾ? ಬೆಲೆ ಆಯ್ತಾ? ಹೇಳು ಬೆಲೆ ಆಯ್ತಾ? ಒಂಟಿ ಸಲಗ ನಾಗೆ ಮೆಟ್ಟಿ ನಿಂತ ನನಗೆ ಬೆಲೆ ಆಯ್ತಾ? ತುಳಿಬೇಕು ಅಂತ ಎತ್ತೋರೆ ಕೈ, ಹುಳಿ ಹಿಂಡದಕ್ಕೆ ಇಂತೋರೆಸೆ ಇಂತ ಕೀಳು ಮಟ್ಟದ ಮನಸ್ಸಿರೋರಲ್ಲ. ಸಡಿ ವಾಗ್ರ ನಿಮ್ ಸಡಿ ವಾಗ್ರ ವಾಗ್ರ ಸಡಿ ವಾಗ್ರ ವಾಗ್ರ. ಕಾಪಿ ರೈಟ್ ಒಂದು ಬಂದು ಕಷ್ಟ, ನೋಡ್ಬೇಕು ಇನ್ನು ಹಾಕಿ ಅಪ್ಲೋಡ್ ಮಾಡಿ. ನಾನು ಮೊದಲೇ ಹೇಳಿದ್ದೆ ಕಾಪಿ ರೈಟ್ ಇದೆ ಅಂತ. ಬ್ರದವಿ ಹ್ಯಾಶ್ಟ್ಯಾಗ್ ಬ್ರದವಿ. ಹಾಯ್ Hi, I am ಅಮ್ಮ Tuluna Darius here. ಗುರ್ತಿದೆಯಲ್ಲ ಯಾರಂತ, ಲಾಸ್ಟ್ ಟೈಮ್ ಬಂದಿದ್ರು. Now we are heading back wherever our house is, and we are going to do busha and sleep. Today Shanivara, maybe onte oiling, ಚೂರ್ ಚೂರ್ ಮೇಲ್ ಪಾಡ್ದು male oiling and ಚೋಚ. ಬಾಯ್ ಬಾಯ್ ठीक है. Thank you so much. Thank you bro. Thank you. ಓಕೆ ಬಾಯ್ ಬಾಯ್. ಹಾಂ ಬಾಯ್ ಬಾಯ್. Bye. Thank you. ಹಾಂ ವೆಲ್ಕಮ್. ನಿಖಿಲ್ ಬ್ರೋ ಚಲ್ತಾ ನಿಕಲ್ತಾ K19 ರೈಡರ್ ಬಾಯ್. ಇವರು ಬೇಕು ನಮಗೆ ನೆಕ್ಸ್ಟ್ ವ್ಲಾಗಲ್ಲಿ, ಏನು ಹೇಳ್ತೀರಾ? ಬೇಕು. ನಾನು ಬರಲಿಲ್ಲ ಅಂತಂದ್ರೆ ಲಾಗಿನ್ ನಡೆಯಲ್ಲ. you have to upload the vlog, the rap song he told. ಯಾ ಐ ವಿಲ್ ಅಪ್ಲೋಡ್. I have to make him viral. ನಮ್ಮ ಹುಡುಗ DM ಮಾಡ್ತಾನೆ ಯಾವಾಗಲೂ. ಆ್ಯಕ್ಚುಲಿ ನಿಮ್ಮ ಕಾಂಟ್ಯಾಕ್ಟ್ ಸೇವ್ ಮಾಡಲಿ, ಇನ್ನೂ ಸೇವ್ ಮಾಡಬೇಕು. ಮಾಡಲೇಬೇಕು. ಅದು ಎಚ್ ಇಲ್ಲಡಿ ಖಾಲಿ HD ಅಂತ ಉಂಟು, ನಾನು ಏನಂತ ಸೇವ್ ಮಾಡುದು? ಜೋಶಿ ಅಂತ ಡಾಕ್ಟರ್ ಜೋಶಿ ಅಂತ ಇವತ್ತು ಸೇವ್ ಮಾಡ್ತೀನಿ. ಜೋಶಿ ಅಂತ ಸೇವ್ ಮಾಡಿ. ಹಾಂ ಬ್ರೋ ಬಾಯ್ ಬಾಯ್. ಇಲ್ಲ ವಿದೌಟ್ ಹಾಂ ವಿದೌಟ್ ಬಾಯ್ ಬಾಯ್. ವೆಲ್ಕಮ್. ಇವರದ್ದು ಬೈಕ್ ಇಲ್ಲಿದೆ, ಅವರು ಡಿನ್ನರ್ ಹೋಗ್ತಿದ್ದು, ನನಗೆ ಹೋಗ್ಲಿಕ್ಕೆ ಇದೆ, ಸ್ವಲ್ಪ ಲೇಟ್ ಆಗುತ್ತೆ, ಮನೆಗೆ ಸ್ವಲ್ಪ ಹೋಗ್ಲಿಕ್ಕಿದೆ ಹಾಗೆ. ಚಲ್ತಾ ಹೂँ ಬಾಯ್ ಬಾಯ್. Message कर पहुंचने के बाद. ಬಾಯ್ ಬಾಯ್ ಬ್ರೋ. कौन प्रेम ब्रो ಬಾಯ್ ಬಾಯ್. ಹಾಂ ಸೊ ಇವಾಗ ಹೊರಡ್ತಿದ್ದೇನೆ ಮನೆಗೆ, ಎಲ್ರಿಗೂ ಬಾಯ್ ಅಂತ ಹೇಳಿ ಹೊರಡ್ತಿದ್ದೇನೆ. ಆ್ಯಂಡ್ ಕಾಸ್ ಮಾತ್ರ ಒಳ್ಳೆ ರೀತಿಯಲ್ಲಿ ಆಯಿತು. ಹೀಗೇ ಮುಂದೆ ಒಳ್ಳೆ ಕಾಂಟೆಂಟ್ ತರ್ತೇನೆ. ಯಾರೆಲ್ಲ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ, ಡೂ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ ಫಾರ್ ಮೋರ್ ಫ್ರೀಕಿಂಗ್ ಆ್ಯಂಡ್ ಕ್ರೇಜಿ ಅಪ್ಡೇಟ್ ಗೈಸ್. ಇಲ್ಲಿ ಎಲ್ಲಿಂದಪ್ಪ ಹೋಗೋದು? ಡೇ ಆದರೆ ಗೊತ್ತಾಗುತ್ತೆ, ನೈಟ್ ಆದರೆ ಅಷ್ಟೇನು ಗೊತ್ತಾಗಲ್ಲ. ಒಳ್ಳೆಯದಾಯಿತು ಎಲ್ಲರನ್ನು ಮೀಟಾಗಿ. ಸೊ ನೆಕ್ಸ್ಟ್ ಹೀಗೆ ಅದೊಂದು ಕ್ರೇಜಿ ಕಾಂಟೆಂಟ್ಸ್ ತರೋಣ ನಿಮಗೋಸ್ಕರ. ಸ್ಟೇ ಟ್ಯೂನ್ ಗಾಯ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಯಾರೆಲ್ಲ ಎಂಡ್ ತನಕ ನೋಡ್ತಾ ಬಂದಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿಬಿಡಿ. ಆ್ಯಂಡ್ ಶೇರ್ ಮಾಡದೆ ಎಲ್ಲಿಗೂ ಹೋಗಬೇಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಹೇಳ್ತಾ ಇವತ್ತಿನ ವ್ಲಾಗನ್ನು ನಾನು ಎಂಡ್ ಮಾಡ್ತಿದ್ದೀನಿ. ಸೊ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಬಿ ಸೇಫ್ ಆ್ಯಂಡ್ ದಟ್ಸ್ ಇಟ್ ಗೈಸ್. ಬಾಯ್ ಬಾಯ್. Let me take you back to a time when love was as precious as diamonds, where if you search you would find it.